ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. 43ನೇ ಸೂತ್ರ. ಸ್ಮೃತಿ ಪರಿಶುದ್ಧವು ಸ್ವರೂಪ ಶೂನ್ಯ ಇವಾರ್ಥ ಮಾತ್ರ ನಿರ್ಭಾಸ ನಿರ್ವಿತರ್ಕ ಅಥವಾ ನಿರ್ವಿಕಲ್ಪ ಸಮಾಧಿ ಹೇಗಿರುತ್ತೆ, ಆ ಸ್ಥಿತಿ ಹೇಗಿರುತ್ತೆ ಅಂತ ವರ್ಣಿಸ್ತಾರೆ. ಇದನ್ನ ವರ್ಣಿಸೋದು ಸ್ವಲ್ಪ ಕಠಿಣವೇ, ಆದರೂ ಕೂಡ ವರ್ಣಿಸ್ತಾ ಇದ್ದಾರೆ. ಸ್ಮೃತಿ ಪರಿಶುದ್ಧವು ಅಂದ್ರೆ ಒಂದೊಂದೇ ಚಿತ್ತವೃತ್ತಿಗಳನ್ನ ಉದಾತ್ತೀಕರಣ ಮಾಡುವ ರೀತಿಯನ್ನು ಹೇಳ್ತಾರೆ. ಹಿಂದಿನದ್ರಲ್ಲಿ ವಿಕಲ್ಪ ವೃತ್ತಿ ಅಂದ್ರೆ ಅರ್ಥ, ಜ್ಞಾನ, ವಸ್ತು ಇವೆಲ್ಲವೂ ಅಂದ್ರೆ ವಸ್ತು ಅಂದ್ರೆ ಇಲ್ಲಿ ಪರಮಾತ್ಮ ಅಲ್ಲ, ಒಂದೇನೋ ಸಾಕಾರ ವಸ್ತು ಇಟ್ಕೊಂಡಿರ್ತೀರಿ ಧ್ಯಾನಕ್ಕೆ, ಅದು ಎಲ್ಲವೂ ಕೂಡ ಒಂದೇ ರೇಖೆಯಲ್ಲಿ ಬರ್ತಕ್ಕಂಥದ್ದು. ಅದು ಸವಿತರ್ಕ ಸಮಾಧಿ ಅಂತ ಹೇಳಿದ್ರೆ ಅದರ ಭಾಸ ಇರುತ್ತೆ, ಅದರಲ್ಲಿ ಲೀನ ಆಗೋ ಹಾಗೆ ಆಗತ್ತೆ. ಅದು ಯಾವುದಾದ್ರೂ ಒಂದು ವಿಚಾರದಲ್ಲೂ ಆಗಬಹುದು, ಒಂದು ವಸ್ತುವಿನಲ್ಲೂ ಆಗಬಹುದು, ಅಥವಾ ತನ್ನೊಳಗೆ ತಾನೇ ತನ್ನ ಪ್ರಜ್ಞೆಯನ್ನು ಉಳ್ಳಂತಹ ರೀತಿಯಲ್ಲಿ ಇರಬಹುದು. ಇದಕ್ಕೆ ಸವಿತರ್ಕ ಅಂತ ಕರೆದ್ರೆ, ಇಲ್ಲಿ ನಿರ್ವಿತರ್ಕ ಸಮಾಧಿ ಅಥವಾ ನಿರ್ವಿಕಲ್ಪ ಸಮಾಧಿ ಹೇಗಿರುತ್ತೆ ಅಂದ್ರೆ ಸ್ಮೃತಿ ಪರಿಶುದ್ಧವು. ಸ್ಮೃತಿ ಅಂತಂದ್ರೆ ಸ್ಮರಣೆ, ಅದು ಒಂದು ವೃತ್ತಿ ಅಂತ ಗೊತ್ತಾಗಿದೆ ನಿಮಗೆಲ್ಲ. ಪಂಚವೃತ್ತಿಗಳಲ್ಲಿ ಸ್ಮೃತಿ ವೃತ್ತಿಯು ಕೂಡ ಒಂದು. ಹಿಂದಿಂದೆಲ್ಲ ನೆನಪಿಗೆ ಬರ್ತಕ್ಕಂಥದ್ದು, ಆದ್ರೆ ಇಲ್ಲಿ ಪರಿಶುದ್ಧವಾದದ್ದೇ ಮಾತ್ರ ನೆನಪಿಗೆ ಬರುತ್ತೆ. ಕೆಟ್ಟದ್ದು, ಬೇಡವಾದದ್ದು ನೆನಪಿಗೆ ಬರಲ್ಲ. ಆದ್ರೆ ತುಂಬಾ ಜನ ಯೋಗ ಮಾಡ್ಲಾರ್ದವರು, ಯೋಗ ಮಾರ್ಗದಲ್ಲಿ ಇದೀವಿ ಅಂತ ತಿಳ್ಕೊಂಡವ್ರಿಗೂ ಕೂಡ ಬೇಡವಾದ ಸ್ಮೃತಿಗಳೇ ನೆನಪಿಗೆ ಬರ್ತಿರ್ತವೆ. ಆಗ ಅದು ಚಿತ್ತ ಶುದ್ಧಿ ಆಗಿಲ್ಲ ಅಂತ ಅರ್ಥ. ಚಿತ್ತಶುದ್ಧಿಯಾದಂತಹ ಲಕ್ಷಣ ಏನಪ್ಪಾ ಅಂದ್ರೆ, ಒಂದು ಒಳ್ಳೆಯದೇ ಬರ್ತಕ್ಕಂಥದ್ದು, ಒಂದು ಅದು ಸವಿತರ್ಕ ಸಮಾಧಿ ಅಂತಾನೆ ಹೇಳ್ಬೋದು. ಪರಿಶುದ್ಧವಾದ ಸ್ಮೃತಿ ಅಂದ್ರೆ ಅಲ್ಲಿ ಏನೂ ಇಲ್ಲ, ಒಳ್ಳೆಯದು ಇಲ್ಲ, ಕೆಡಕು ಇಲ್ಲ. ಹಾಗೆ ಏನು ಸ್ಮೃತಿನೇ ಇಲ್ಲ. ಸ್ಮೃತಿ ಅಂದ್ರೆ ಈ ಪ್ರಜ್ಞೆ ತಪ್ಪದು ಅಂತಲ್ಲ, ಪ್ರಜ್ಞೆ ತಪ್ಪಿ ಹೋಗೋದಲ್ಲ. ಇಲ್ಲಿ ಕೇವಲ ಬೆಳಕು 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 ಆ ರೀತಿ ಭಾವಿಸ್ಕೊಳ್ಬಹುದು. ಸ್ಮೃತಿ ಪರಿಶುದ್ಧವು ಸ್ವರೂಪ ಶೂನ್ಯ ಅಂದ್ರೆ ಏನು ನೀವು ಇಟ್ಕೊಂಡಿರ್ತೀರಿ, ಇಷ್ಟಲಿಂಗ ಇರಬಹುದು, ಯಾವುದಾದ್ರು ಇಷ್ಟ ದೇವತೆ ಇರ್ಬೋದು, ಅಥವಾ ಯಾವುದಾದ್ರು ಓದುವ ಪುಸ್ತಕದ ವಿಷಯ ಇರ್ಬೋದು, ಯಾವುದೂ ಕೂಡ ಅಲ್ಲಿ ಸ್ಮರಣೆಗೆ ಬರೋದಿಲ್ಲ, ಬರಬಾರ್ದು. ಸಂಪೂರ್ಣವಾಗಿ ಸ್ವರೂಪ ಶೂನ್ಯ. ಸ್ವರೂಪ ಏನಿಟ್ಕೊಂಡಿರ್ತೀರೋ ಅಥವಾ ನಾನು ಅಂತಕ್ಕಂಥದ್ದು ಏನಿರುತ್ತೋ ಆ ನಾನುವಿನ ಸ್ಮರಣೆ ಇರ್ತದಲ್ಲ, ಅದು ಕೂಡ ಇರಬಾರ್ದು. ಪ್ರಾಯಶಃ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಶರಣರ ಐಕ್ಯ ಸ್ಥಿತಿಗೆ ಸಮೀಪ ಆಗ್ಬೋದು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಮಹಾದೇವಿಕನವರ ಒಂದು ಪ್ರಸಿದ್ಧವಾದ ವಚನ ಇದೆ, ಲಿಂಗವೆನ್ನೆ ಲಿಂಗೈಕ್ಯವನ್ನೇ, ಸಂಘವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನಾನೆನ್ನೆ ನೀನೆನ್ನೆ. ಚನ್ನಮಲ್ಲಿಕಾರ್ಜುನನಲ್ಲಿ ಲಿಂಗೈಕ್ಯವಾದ ಬಳಿಕ ಏನೂ ಎನ್ನೆ, ಏನು ಅಂತ ಹೇಳಕ್ಕೆ ಬರಲ್ಲ. ಆದರೂ ಕೂಡ ಕೆಲವು ಶಬ್ದಗಳಲ್ಲಿ ಹಿಡಿದಿಡುವ ಪ್ರಯತ್ನವನ್ನ ಮಹಾದೇವಿಕನೂ ಮಾಡಿದ್ದಾರೆ, ಜೊತೆಗೆ ಪತಂಜಲಿ ಋಷಿಗಳು ಮಾಡ್ತಾ ಇದ್ದಾರೆ. ಸ್ಮೃತಿ ಪರಿಶುದ್ಧವು, ಸ್ಮೃತಿ ಪರಿಶುದ್ಧವಾಗಿರ್ತದೆ. ಯಾವುದೇ ಸ್ಮೃತಿ ಇರೋದಿಲ್ಲ, ಕೆಡಕು ಇರೋದಿಲ್ಲ, ಕೆಟ್ಟ ಸ್ಮೃತಿಗಳು ಇರೋದಿಲ್ಲ, ಒಳ್ಳೆಯ ಸ್ಮೃತಿಗಳು ಇರೋದಿಲ್ಲ.
ಸ್ಮೃತಿ ಪರಿಶುದ್ಧವು. ಸ್ವರೂಪ ಶೂನ್ಯ, ಇಟ್ಟುಕೊಂಡಂತಹ ಸ್ವರೂಪ ಧ್ಯಾನಕ್ಕಾಗಿ ಅಥವಾ ಕಾನ್ಸಂಟ್ರೇಷನ್ಗಾಗಿ, ಏಕಾಗ್ರತೆಯನ್ನು ಸಾಧಿಸೋದಕ್ಕಾಗಿ ಇಟ್ಟುಕೊಂಡಂತಹ ಆ ಸ್ವರೂಪವೂ ಕೂಡ ಶೂನ್ಯವಾಗಿರ್ತದೆ. ಅರ್ಥ ಮಾತ್ರ ನಿರ್ಭಾಸ ನಿರ್ವಿತರ್ಕ. ಅರ್ಥ ಮಾತ್ರ ಅಂದ್ರೆ ಪ್ರಣವಾರ್ಥ ಅಂತ ಇಟ್ಕೊಳ್ಬೋದಿರಿ. ಕೇವಲ ಓಂಕಾರ ಸ್ವರೂಪ, ಪ್ರಣವ ಸ್ವರೂಪವೇ ಉಳಿದು ಆತ್ಮಸ್ವರೂಪ ಅಥವಾ ಪರಮಾತ್ಮ ಸ್ವರೂಪ ಅಥವಾ ನಿರಾಕಾರ, ನಿರಾಕಾರ, ಸಂಪೂರ್ಣ ನಿರಾಕಾರ, ಏನೇನೂ ಇಲ್ಲ ಅಲ್ಲಿ. ಇನ್ನೂ ನಿಮಗೆ ತಿಳಿಯೋ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಸವಿತರ್ಕ ಸಮಾಪತ್ತಿ ಅಥವಾ ಸಮಾಧಿ ಅಂದ್ರೆ ಸಗುಣ ಸಾಕ್ಷಾತ್ಕಾರ, ಮತ್ತು ನಿರ್ವಿತರ್ಕ ಸಮಾಧಿ ಅಂದ್ರೆ ನಿರ್ಗುಣ ಸಾಕ್ಷಾತ್ಕಾರ. ಇದನ್ನ ಈ ಸಗುಣ ಸಾಕ್ಷಾತ್ಕಾರ ನಿರ್ಗುಣ ಸಾಕ್ಷಾತ್ಕಾರಗಳನ್ನ ಮಹಾದೇವಿ ಅಕ್ಕನವರ ಬಗ್ಗೆ ಬರೆದಂತಹ ಕಾದಂಬರಿ ತರಂಗಿಣಿ ಒಳಗಡೆ ಮಾತಾಜಿಯವರು ಬಹಳ ಸ್ಪಷ್ಟವಾಗಿ ಬರೀತಾರೆ. ಕಡೆಗೆ ಸಗುಣ ನಿರ್ಗುಣ ಎರಡನ್ನೂ ಮೀರಿ ಐಕ್ಯ ಸ್ಥಿತಿಯನ್ನು ಕೂಡ ಅದರಲ್ಲಿ ಸಮರಸ ಆಗ್ತಕ್ಕಂಥದ್ದು ದೇಹದಲ್ಲಿದ್ದು ಕೂಡ, ದೇಹ ಬಿಟ್ಟಿದ್ದಲ್ಲ. ಐಕ್ಯ ಸ್ಥಿತಿ ಅಂದ್ರೆ ಸತ್ಮೇಲಿನ ಪರಿಸ್ಥಿತಿ ಅಲ್ಲ. ದೇಹ ಇದ್ದಾಗಲೇ ದೇಹ ಭಾವವನ್ನು ಸಂಪೂರ್ಣವಾಗಿ ತೊಡೆದು ಹಾಕ್ತಕ್ಕಂಥದ್ದು, ಬುದ್ಧಿಪೂರ್ವಕವಾಗಿ ಅಲ್ಲ, ಅನುಭವಪೂರ್ವಕವಾಗಿ. ಈಗ ನಮಗೆ ಭಾವನೆ ಇದೆ, ನಾನು ಹೆಣ್ಣು, ನಾನು ಗಂಡು, ನಾನು ಇಂಥವನು, ನಮ್ಮ ವ್ಯಕ್ತಿತ್ವ, ನಮ್ಮ ರೂಪ, ನಮಗೆ ಕ್ರಿಯೆ, ಪರಮಾತ್ಮ ಕೊಟ್ಟಂತ ಕ್ರಿಯೆ, ಇವೆಲ್ಲದರ ಆಭಾಸ ಇದೆ ನಮಗೆ, ಅದೆಲ್ಲರ ಭಾವನೆ ಇದೆ. ಇವೆಲ್ಲವೂ ನಿರ್ಭಾಸವಾಗ್ತಕ್ಕಂಥದ್ದು, ಇವೆಲ್ಲವೂ ಸಂಪೂರ್ಣವಾಗಿ ಲೀನ ಆಗ್ತಕ್ಕಂಥದ್ದು ಚಿತ್ತದಲ್ಲಿ. ಅಥವಾ ಅದು ಕೆಲವು ಗಳಿಗೆ ಮಾತ್ರ ಇಲ್ಲಿ, ಸಂಪೂರ್ಣವಾಗಲ್ಲ. ಸಂಪೂರ್ಣವಾಗಿ ಐಕ್ಯ ಸ್ಥಿತಿಯಲ್ಲಿ ಇರಲ್ಲ ಅವನು. ಐಕ್ಯ ಸ್ಥಿತಿಯಿಂದ ಅಥವಾ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಿಂದ ಹೊರಗೆ ಬರುವ ಪ್ರಯತ್ನ ಕೂಡ ಇರುತ್ತೆ. ಹೊರಗೆ ಬಂದೇ ಬರ್ತಾನೆ. ಅದು ಕೆಲವು ಕ್ಷಣಗಳು, ಕೆಲವು ನಿಮಿಷಗಳು ಇರಬಹುದು. ಕ್ರಮೇಣ ಅದು ದೀರ್ಘವಾಗ್ತಾ ಅಂದ್ರೆ ದೇಹ ಬಿಡುವ ಪ್ರಸಂಗ ಬಂದಾಗ ಕೆಲವರಿಗೆ, ಇನ್ನು ಕೆಲವರಿಗೆ 3 ಗಂಟೆ 6 ಗಂಟೆ. ಮತ್ತು ಲಹರಿ ಮಹಾಶಯರು ಅವರು ತಮ್ಮ ಗುರುಗಳ ಅನುಗ್ರಹದಿಂದ ನಿರ್ವಿಕಲ್ಪ ಸಮಾಧಿಯನ್ನು ಪಡೆದಂತ ಅನುಭವವನ್ನು ಹೇಳ್ತಾರೆ. ಅವರು 7 ದಿನಗಳ ಕಾಲ, ಸ್ವಾಮಿ ರಾಮ ಅವರು ಕೂಡ ಹೇಳಿದ್ದಾರೆ ಅದನ್ನು. ಸ್ವಾಮಿ ರಾಮ ಅವ್ರ ಜೀವನದಲ್ಲೂ ಅದು ಉಂಟಾಗುತ್ತೆ, ಲಹರಿ ಮಹಾಶಯರ ಜೀವನದಲ್ಲೂ ಕೂಡ ಉಂಟಾಗಿದೆ. 7 ದಿನಗಳ ಕಾಲ ಅವರು ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಳ್ತಾರೆ. ಇನ್ನೂ ಕೆಲವರು ಅದು ಬಹಿರಂಗ ಸಮಾಧಿ, ಬಹಿರಂಗ ಪ್ರಾಣ ಸಿದ್ಧಿ ಮಾಡ್ಕೊಂಡಿರ್ತಾರೆ. ಅವರು ಈ ಏನು ಸಂಪೂರ್ಣವಾಗಿ ತುಂಬ ಅಂದ್ರೆ ತಗ್ಗಲ್ಲಿ ಕೂತ್ಕೊಂಡು ಮೇಲ್ಗಡೆ ಕಾಂಕ್ರೀಟ್ ಹಾಕ್ಸ್ಕೊಂಡು ಪ್ರಯೋಗ ಮಾಡಿರೋರು ಉಂಟು. ಮಾಣಿಕೇಶ್ವರಿ ಅಮ್ಮವ್ರ ಜೀವನದಲ್ಲಿ ಬರುತ್ತೆ. ಮತ್ತೆ ಇನ್ನು ಈ ಪಾಲ್ ಬ್ರಂಟನ್ ಒಂದು ಪುಸ್ತಕದಲ್ಲಿ ಬರೀತಾನೆ, ಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ, ನಿಗೂಢ ಭಾರತದಲ್ಲಿ ಒಂದು ಹುಡುಕಾಟ ಅಂತ ಹೇಳಿ ಒಂದು ಪುಸ್ತಕದಲ್ಲಿ ಬರೀತಾನೆ. ಎಂತಹ ಸಿದ್ಧಿ ಇರುತ್ತೆ ಒಬ್ಬನಿಗೆ ಅಂದ್ರೆ, ಅವನು ತುಂಬಾ ದೊಡ್ಡ ತಪಸ್ವಿ ಏನಲ್ಲ ಅಥವಾ ಮಹಾಜ್ಞಾನಿ ಅಲ್ಲ, ಸಾಮಾನ್ಯ ಸಾಧಕ. ಪ್ರಾಣ ಸಿದ್ಧಿಯನ್ನು ಹೆಂಗ್ ಮಾಡ್ಕೊಂಡಿರ್ತಾನೆ ಅಂದ್ರೆ 45 ದಿನಗಳ ಕಾಲ ಸಮಾಧಿ ಒಳಗಡೆ ಕೂತಿರ್ತಾನೆ. ಅವನಿಗೇನಲ್ಲಿ ಉಸಿರಾಟದ ವ್ಯವಸ್ಥೆನೂ ಇಲ್ಲ, ಸಂಪೂರ್ಣವಾಗಿ ಬಂದ್ ಮಾಡಿಬಿಟ್ಟಿರ್ತಾರೆ. ಹೇಗೆ ನೀವು ದೇಹವನ್ನು ಸಮಾಧಿಗೆ ಹಾಕ್ತಿರಲ್ಲ ಹಾಗೆ ಕೂತ್ಕೊಂಡಿರ್ತಾರೆ ಇವರು. ಆ ಥರ ಮೇಲ್ಗಡೆ ಸಂಪೂರ್ಣವಾಗಿ ಮುಚ್ಚಿ ಅವರಿಗೆ ಊಟದ್ದು ಏನೂ ಇಲ್ಲ. ಅಂಥದ್ರಲ್ಲಿ ಅಂಥ ಸ್ಥಿತಿನಲ್ಲೂ ಕೂಡ ಅವ್ರು ಇರುವಂಥ ಒಂದು ಅವಕಾಶಗಳಿದೆ. ಅಂದ್ರೆ ಅಂತಹ ಸಿದ್ಧಿಗಳು ಯೋಗದಲ್ಲಿದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಇತ್ತೀಚೆಗೇನು 20ನೇ ಶತಮಾನದಿಂದ ಈಚೆಗೆ, 20ನೇ ಶತಮಾನದಲ್ಲೂ ಕೂಡ ವಿಜ್ಞಾನದ ಪ್ರಭಾವ ಮತ್ತು ಲೌಕಿಕ ಶಿಕ್ಷಣದ ಪ್ರಭಾವ ಹೆಚ್ಚಾಗಿ ಇಂಥವನ್ನೆಲ್ಲ ನಂಬುವ ಸ್ಥಿತಿಯಲ್ಲಿಲ್ಲ ಬಹಳ ಜನ.
ಬಹಳ ಜನ ಇದನ್ನ ನಂಬಲ್ಲ. ಇನ್ನು ಕೆಲವ್ರು ನಂಬಿದ್ರು ಕೂಡ ಏನೋ ಇರಬಹುದು ಬಿಡು ಅಂತ ಅವ್ರಿಗೂ ಅನುಮಾನನೇ. ಇನ್ನು ಎಲ್ಲೋ ಒಬ್ಬೊಬ್ರು ನಂಬ್ತಾರೆ, ಆದ್ರೆ ಅದನ್ನ ಸಿದ್ಧಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಕ್ಕೆ ಸಮಯ ಇಲ್ಲ. ಯಾವ ಸಾಧಕರುಗಳಿಗೂ ಕೂಡ ಸಂಸ್ಥೆಗಳನ್ನ ಕಟ್ಕೊಂಡು ಆಮೇಲಿಂದ ನಾವು ಏನು ಸತ್ಸಂಗದಲ್ಲಿ ನಾವು ಬದುಕುವಾಗ ಇಂತಹ ಪ್ರಯೋಗಗಳು ಮಾಡಕ್ಕೆ ಅವಕಾಶನೂ ಇರಲ್ಲ. ಅದ್ರ ಅಗತ್ಯನೂ ಇಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಸಿದ್ಧ ಪುರುಷರೆಲ್ಲ ಹೇಳೋದೇನಂದ್ರೆ, ನೀನು ಜಗತ್ತಿನ ಮುಂದೆ ಪವಾಡವನ್ನಾಗ್ಲಿ ಅತಿಮಾನುಷ ಶಕ್ತಿಯನ್ನಾಗ್ಲಿ ತೋರಿಸುವ ಅಗತ್ಯವಿಲ್ಲ. ಸದಾಚಾರ, ಸದ್ಭಕ್ತಿ, ಸುಜ್ಞಾನಗಳನ್ನು ಅಳವಡಿಸ್ಕೊಂಡು ದೇಹ ಗುಣ ವಿರಹಿತವಾಗಿ ತನಗೆ ಪರಮಾತ್ಮ ನಿಯಮಿಸಿಕೊಟ್ಟಂತಹ ಕಾಯಕವನ್ನ ಸರಿಯಾಗಿ ಮಾಡ್ತಾ ಅವನು ಬದುಕಿದ್ರೆ ಅದೇ ದೊಡ್ಡ ಸಿದ್ಧಿ. ಅದನ್ನು ಬಿಟ್ಬಿಟ್ಟು ಹಣಕ್ಕಾಗಿಯೋ ಅಥವಾ ಕೀರ್ತಿಗಾಗಿಯೋ ಬೇರೆ ಬೇರೆ ಸಿದ್ಧಿಗಳನ್ನ ಪ್ರದರ್ಶನ ಮಾಡ್ತಾ ಹೋದ್ರೆ ಇವುಗಳ ಬಗ್ಗೆನೂ ಕೂಡ ಪತಂಜಲಿ ಮಾತಾಡ್ತಾರೆ. ಮುಂದಿನ ಬರುತ್ತೆ ಸಾಧನಾ ಪಾದ ಆದ್ಮೇಲೆ ವಿಭೂತಿ ಪಾದ ಅಂತ ಬರುತ್ತೆ. ಆ ವಿಭೂತಿ ಪಾದದಲ್ಲಿ ಅಣಿಮಾದಿ ಅಷ್ಟಸಿದ್ಧಿಗಳು ಮತ್ತು ಬೇರೆಯವ್ರನ್ನೆಲ್ಲ ಬೇರೆ ಬೇರೆ ಸಿದ್ಧಿಗಳನ್ನ ವರ್ಣಿಸ್ತಾರೆ. ಸಾಧಕ ಇವ್ಯಾವಕ್ಕೂ ಕೂಡ ಅಂಟ್ಕೊಳ್ಬಾರ್ದು ಮತ್ತು ಅವುಗಳನ್ನ ಪ್ರದರ್ಶನ ಮಾಡ್ತಾ ಹೋದ್ರೆ ಶಕ್ತಿ ಹ್ರಾಸ ಆಗ್ಬಿಡುತ್ತೆ. ಆವಾಗ ಸಮಾಧಿ ಸ್ಥಿತಿ ಅವನಿಗೆ ಪ್ರಾಪ್ತಿ ಆಗಲ್ಲ. ಏಕಾಗ್ರತೆ, ಸಮಾಧಿ ಸ್ಥಿತಿ, ನಿರ್ವಿಕಲ್ಪ ಸಮಾಧಿ ಬರಬೇಕು ಅಂತಂದ್ರೆ ಈ ಎಲ್ಲಾ ಸಿದ್ಧಿಗಳನ್ನು ಬಿಟ್ಟು ನಿರ್ವಿತರ್ಕ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಅದರ ಕಡೆಗೆ ಗಮನ ಇರಬೇಕು. ಅದರಲ್ಲೂ ಕೂಡ ಸಂಪೂರ್ಣವಾಗಿ ಮುಳುಗಲಾರದೆ ದಿನದ ಕೆಲವು ಭಾಗ ಬೆಳಗಿನ ವೇಳೆ ಪೂಜೆಯ ಸಂದರ್ಭದಲ್ಲಿ, ಧ್ಯಾನದ ಸಂದರ್ಭದಲ್ಲಿ ಅವನು ಅಳವಡಿಸ್ಕೊಂಡು ಆಮೇಲೆ ಅವನು ತನ್ನ ದೈನಂದಿನ ಚಟುವಟಿಕೆಗಳಲ್ಲಿ ನಿರತನಾಗಿದ್ರೆ ತುಂಬ ಒಳ್ಳೆಯದು ಅನ್ನುವಂತಹ ಮಾತುಗಳನ್ನ ಬೇರೆ ಬೇರೆ ಸಿದ್ಧ ಪುರುಷರು ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು.